ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೆಂಬರ್ 31 ಮತ್ತು ವರ್ಷದ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಮಧ್ಯಾಹ್ನ ಸ್ವಲ್ಪ ಚಿಕನ್ ತೊಗೊಂಬಂದಿದ್ರು, ಸಾಯಂಕಾಲಕ್ಕೆ ಏನಾದರೂ ಮತ್ತು ಕಬಾಬು ಮತ್ತು ಗ್ರೀನ್ ಚಿಕನ್ ಗ್ರೇವಿ ಮಾಡಿದ್ರು, ಅದು ಸುಕ್ಕ ಅಂತೀವಲ್ಲ ಅದನ್ನು ಮಾಡ್ತೀವಲ್ಲ, ನಾನು ಮಾಮೂಲಿಯಾಗಿ ಮಾಡ್ತೀನಿ. ಸೊ ಅದನ್ನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಾಗ್ತದಲ್ರಿ, ಹೀಗಾಗಿ ಮ್ಯಾರಿನೇಟ್ ಮಾಡಕತ್ತೀನಿ. ಇನ್ನು ಸಂಜೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ, ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ನಿನ್ನೆ ಪಿಜ್ಜಾ ಬೇಸ್ ತೊಗೊಂಬಂದಿದ್ವಲ್ಲ, ಸೊ ಅದನ್ನು ಇವತ್ತು ಸಾಯಂಕಾಲಕ್ಕೆ ಮಾಡಿರತ್ತು ಅಂತ ಅಂದ್ಕೊಂಡಿನಿ. ಅದಕ್ಕೆ ಚಿಲ್ಲಿ ಫ್ಲೇಕ್ಸಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಸೊ ಮುಂಜಾನೆ ಹೋಗಿ ಮೆಣಸಿನ್ಕಾಯಿ ತೊಗೊಂಬಂದೆ. ಎಷ್ಟು 350 ರೂಪಾಯಿ ಕಿಲೋ ಆಗ್ಯಾವ ಈ ಮೆಣಸಿನ್ಕಾಯಿ. ಇವು ಸ್ವಲ್ಪ ಖಾರದ್ದು ತೊಗೊಂಬಂದಿನಿ ನಾನು. ಸೊ ಇವನ್ನ ಏನು ಮಾಡ್ತೀನಿ, ಒಂದು ಸ್ವಲ್ಪ ಬಿಸಿಲಿಗಿಟ್ಟು, ಬಿಸಿಲಂತೂ ಇಲ್ಲೇ ಇಲ್ಲ, ಒಂದು ಸ್ವಲ್ಪ ಈಗ ಸದ್ಯಕ್ಕೆ ಏನದು ಚಿಲ್ಲಿ ಫ್ಲೇಕ್ಸಿಗೆ ಒಂದು ಸ್ವಲ್ಪ ತಕ್ಕೋತೀನಿ. ಮತ್ತು ಆರಿಗೇನೂ ಖಾಲಿ ಆಗಿಬಿಟ್ಟಿತ್ತು. ಯಾವಾಗಾರ ಅವು ಬಂದಿರ್ತಾವಲ್ಲ, ಅದು ನಾವು ನಮ್ಮ ಸಿದ್ದು ಇರೋದು ಆರ್ಡ್ರ್ ಮಾಡ್ತಾನಲ್ರಿ ಪಿಜ್ಜಾ ಅದ್ರೊಳಗೆ ಪೌಚ್ ಇರ್ತಾವಲ್ಲ, ಸೊ ಎಲ್ಲ ಖಾಲಿ ಆದವು. ಸೊ ಈಗ 10 ರೂಪಾಯಿಗೆ ಒಂದು ಪೌಚ್ ಅವನೊಂದು 2 ತೊಗೊಂಬಂದಿನಿ. ಸೊ ಬಾಟ್ಲಿಗೆ ಹಾಕಿಟ್ಕೊಂಡು ತೊಗೊಳ್ಬೋದು ಚಿಲ್ಲಿ ಫ್ಲೇಕ್ಸ್ ಬಾಟ್ಲು ಮತ್ತು ಅರಿಗೆನ ಬಾಟ್ಲು ಚಿಲ್ಲಿ ಫ್ಲೇಕ್ಸ್ ಹೆಂಗೆ ಮಾಡ್ತೀವಿ? ಇವನ್ನ ಅವ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಮುಗೀತದ ನಮ್ಮ ಚಿಲ್ಲಿ ಫ್ಲೇಕ್ಸ್. ತಗೋ, ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಆಯಿತು. ಸೊ ಇದೊಂದಿಷ್ಟು ಹಾಕ್ಕೊಂಡು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳೋದು. ಕೈಚಿ ತಗೋ. ಕತ್ರಿಗೂ ಅಲ್ಲೇ ಐತೆ ನೋಡು. ಸೊ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾವು ಯಾವಾಗಾದರೂ ಮಾಡ್ಕೊಳಕ್ಕೆ ಈಸಿ ಆಗ್ತದಲ್ರಿ ಸಾಯಂಕಾಲ. ತಗೋ, ಇದು ಹಾಕಿ ಬನ್ನಿ, ಅದ್ರಾಗ ಹಾಕಿ. ಅದು ಹೆಂಗೆ ಹಾಕ್ಲಿ? ಅದು ತಕ್ಕೊಡ್ತೈತಿ, ಅದು ಸ್ವಲ್ಪ ಟೈಟ್ ಇರ್ತೈತಿ. ಸೊ ಚಂದಂಗೆ ಹಾಕ. ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೇನೋ ಬಾಟಲ್ ನೋಡ್ರಿ, ಒಂದು ಸತಿ ಯಾವಾಗ ತೊಗೊಂಬಂದಿದ್ದೆ ನಾನು. ಆಮೇಲಿಂದ ಸೊ ಈ ರೀತಿ ಎಲ್ಲ ಪೌಚ್ ತಂದು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಖರೆ ಹೇಳ್ಬೇಕಂದ್ರೆ ಈ ಬಾಟ್ಲಿಗೆ ಭಾಳ ಕಾಸ್ಟ್ಲಿ ಬಿಟ್ಟಿತ್ತು, ಅವಾಗಿದ್ದು ಭಾಳ ಕಾಸ್ಟ್ಲಿ ಬಿದ್ದಿತ್ತು. ಇದಕ್ಕೆ ಚಿಲ್ಲಿ ಫ್ಲೇಕ್ಸಿಗೆ ಅವಾಗ 40 ರೂಪಾಯಿ, ಇನ್ನೊಂದು 40 ರೂಪಾಯಿ ಹಾಕಿದ್ರೆ ಇಷ್ಟು ಮೆಣಸಿನ್ಕಾಯಿ ಬರ್ತದೆ ನೋಡಿರಿ. ಮತ್ತು ಅವರಿಗೇನೋ ಇಷ್ಟು ತೊಗೊಂಡೇ ಇರುತ್ತೆ 10 ರೂಪಾಯಿ. ಇದು ಹಿಂಗೆ ಹಾಕೋ ನೋಡಿ, ಹಿಂಗೆ ಹಾಕ್ಬೇಕು ಯಾವತ್ತು, ಹಿಂಗೆ ಹಾಕಿದ್ರೆ ನಾವು ಬೀಳಲ್ಲ. ಸೊ ಇದಕ್ಕೆ ಅವರಿಗೇನೋ ಎಷ್ಟು ಕೊಟ್ಟಿದ್ದೀವಿ ಅವಾಗ, ಬಾಪ್ರೆ 60 ರೂಪಾಯಿ ನೋಡ್ರಿ. 20 ರೂಪಾಯಿಗೆ ಈ ಬಾಟ್ಲ್ ತುಂಬ್ತತಿ. ತಡಿ ಪೂಜೆ ನೋಡೋಣ, ಹಾಕ್ತೀನಿ ಇಷ್ಟು. ಇನ್ನೊಂದು ಪೌಚ್ ಹಾಕ್ಬಿಟ್ರೆ ತಡ್ತಿರ್ತಾರೆ ಬಾಟಲ್ 1 ವರ್ಷ ನಡೀತೈತಿದೆ. ಇಷ್ಟು ತಗೊಂಡು ತುಂಬ್ತಿ. ಇನ್ನೊಂದು ಪೌಚ್ ತಂದ್ರೆ ಫುಲ್ ಆಗ್ತದೆ. ಇಂಥ 10 ರೂಪಾಯಿದು 3 ಪೌಚ್ ಹಾಕಿದ್ರೆ ಫುಲ್ ಬಾಟ್ಲ್ ತುಂಬ್ತತಿ. 10 ರೂಪಾಯಿಗೆ ಒಂದು ಪೌಚ್, 30 ರೂಪಾಯಿಗೆ ಫುಲ್ ಬಾಟ್ಲ್ ತುಂಬಿತು. ನಾವು ಕೊಟ್ಟಿದ್ದು 59 ರೂಪಾಯಿ, ಇದಕ್ಕೆ ಕೊಟ್ಟಿದ್ದು 38 ರೂಪಾಯಿ ಅವಾಗ. ಸೊ ಹಿಂಗಾಗಿ ಬೇಡ ಅಂತಂದು ಹೇಳಿ ಏನು ಮಾಡ್ತೀನಿ, ಮೆಣಸಿನ್ಕಾಯಿ ಒಂದು ಸ್ವಲ್ಪ 3 ಏನದು ತುಂಬೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಇದೊಂದು ಸ್ವಲ್ಪ ಏನದು ಪೌಡ್ರ್ ಮಾಡಿ ಇಟ್ಕೊತೀನಿ. ಒಣಮೆಣಸಿನ್ಕಾಯಿ ಮತ್ತು ಪಿಜ್ಜಾಗೂ ಸ್ವಲ್ಪ ಸಾಮಾನು ಬೇಕಿತ್ತಲ್ಲ, ಅದನ್ನೆಲ್ಲ ಬೆಳಗ್ಗೆನೇ ತೊಗೊಂಬಂದಿದ್ದೆ ನಾನು. ಸೊ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚಿಲ್ಲಿ ಫ್ಲೇಕ್ಸ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಜೊತೆಗೆ ಇನ್ನು ವೆಜಿಟೇಬಲ್ಸು ಪಿಜ್ಜಾಗೆ ಏನೇನು ಹಾಕ್ತೀನಲ್ಲ, ಸೊ ಅವನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಕಟ್ ಮಾಡೋಕ್ಕತ್ತಿದ್ದೆ. ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ ಇಷ್ಟನ್ನು ನಾನು ಹಾಕ್ತೀನಿ. ಯಾಕಂದರೆ ಇವರಿಬ್ಬರು ಇಷ್ಟಪಡೋದು ಇವಿಷ್ಟು ತರಕಾರಿಗಳು. ಅದ್ರ ಜೊತೆಗೆ ಚೀಸಂತೂ ಇದ್ದೇ ಇರುತ್ತಲ್ರಿ. ಅದಿಷ್ಟು ಹಂಗಾರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಮಾಡೋದಕ್ಕೆ ನಂಗೆ ಈಸಿ ಆಗ್ತತಿ ಅಂತಂದು ಹೇಳಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಸ್ವಲ್ಪ ನಾನು ಜಾಸ್ತಿ ಮಾಡೋದಿತ್ತಲ್ಲ ಪಿಜ್ಜಾ, ಹೀಗಾಗಿ ಬೇರೆ ಬೇರೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿನಿ. ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಂಗೆ ಫ್ರೈ ಮಾಡಿ ಸ್ವಲ್ಪ ಇಟ್ಕೊಳ್ಳೋಕ್ಕೂ ಅನುಕೂಲ ಆಗ್ತೈತಿ. ಯಾರ್ಯಾರಿಗೆ ಎಷ್ಟು ಬೇಕೋ ನೋಡಿಕೊಂಡು ತರಕಾರಿ ಎಲ್ಲ ಹಾಕೊಂಡು ಈಸಿ ಆಗುತ್ತಲ್ಲ, ಹೀಗಾಗಿ ಚಿಲ್ಲಿ ಫ್ಲೇಕ್ಸ್ ಇವತ್ತಿಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡಿನಿ. ಅಂದರೂ ಜಾಸ್ತಿನೇ ಆಗ್ತದೆ. ಫುಲ್ ಆ ಬಾಟ್ಲೆಲ್ಲ ತುಂಬಿ ಇಟ್ಕೋತೀನಿ. ಇನ್ನು ಸಾಯಂಕಾಲದೆಲ್ಲ ರೂಟೀನ್ ಮುಗಿಸ್ಕೊಂಡು ಸಾಯಂಕಾಲ ಅಡುಗೆ ಮನೆಗೆ ಬಂದೆ ನೋಡ್ರಿ. ಚಿಲ್ಲಿ ಫ್ಲೇಕ್ಸ್ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಬಾಟ್ಲಿಗೆ ಹಾಕಿಟ್ಕೊಂಡ್ರಾತು ಅಂತ
ಹಾಕಿಟ್ಕೊಳಕತ್ತೀನಿ. ಆ ಬಾಟ್ಲನ್ನು ನಾನು ಫ್ರಿಜ್ನಾಗ ಇಟ್ಟಿರ್ತೀನಲ್ಲ ಅದಕ್ಕದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ಅದನ್ನು ಸ್ವಲ್ಪ ತೆಗಿಬೇಕಂದ್ರೆ ಕಷ್ಟನೇ ಆಗಕತ್ತಿತ್ತು. ಮಧ್ಯಾಹ್ನ ಆರಿಗೆನೋ ಏನೋ ಪೌಚ್ ಎಲ್ಲ ಓಪನ್ ಮಾಡಿ ಹಾಕ್ಕೊಂಡಿದ್ನಲ್ಲ. ಸೊ ಇವನ್ನ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲಂತೂ ಬರೋಂಗೇ ಇಲ್ಲ ಇಲ್ಲಿ. ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಕ್ಯಾಪು ನನಗೆ ಬರ್ತಾ ಇರಲಿಲ್ಲ. ಸೊ ನಮ್ಮ ಮನೆಯಲ್ಲಿ ಕೂಗ್ತಾಯಿದ್ದೆ, ಅಷ್ಟೊತ್ತಿಗೆ ಅದು ಕ್ಯಾಪ್ ಓಪನ್ ಆಯಿತು. ಸೊ ಅದನ್ನು ಎಲ್ಲ ಹಾಕಿಟ್ಕೊಂಡಿನಿ. ಇಲ್ಲ ಆಲ್ಮೋಸ್ಟ್ ಎಲ್ಲದನ್ನು ತಯಾರು ಮಾಡಿ ಇಟ್ಕೊಂಡು ಆಯಿತು. ಗೀ ರೈಸ್ಗೆ ಇಲ್ಲೇ ಒಗ್ಗರಣೆ ಹಾಕ್ಕೊಂಡಿನಿ. ಚಿಕನ್ ಅಂತೂ ನಾನು ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ. ಸೊ ಪಿಜ್ಜಾದ್ದು ಎಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಎಲ್ಲ ವೆಜಿಟೇಬಲ್ಸ್ ಇವ್ರಿಗೇನು ಇಷ್ಟ ಆಗ್ತಾವಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಚಿಕನ್ ಗ್ರೇವಿಗೆ ಮಸಾಲೆ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡಿನಿ. ಈಗ ಇಲ್ಲೇ ಸ್ವಲ್ಪ ಗೀ ರೈಸ್ ಮಾಡೋಕತ್ತೀನಿ. ಈ ಕಡೆಗೆ ಚಿಕನ್ ಒಗ್ಗರಣೆ ಹಾಕ್ಕೋತೀನಿ. ಸೊ ಇವೆರಡು ಫಸ್ಟ್ ರೆಡಿ ಮಾಡ್ಕೋತೀನಿ. ಗೀ ರೈಸ್ಗೆ ಚಕ್ಕೆ ಲವಂಗ ಮತ್ತು ಮೆಣಸು ಸ್ವಲ್ಪ ಸೈಡಿಗೆ ಹಂಗೆ ಸಣ್ಣದಾಗಿ ಕುಟ್ಕೊಂಡಿದ್ದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ ಇಷ್ಟು ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿನಿ. ನಾನು ಡೈರೆಕ್ಟಾಗಿ ಇಡಕತ್ತೀನಲ್ಲ. ಸೊ ಹೀಗಾಗಿ ಒಂದು ಬಿಸಿಲು ಆಗತ್ತೆ ನಾನು ಆಫ್ ಮಾಡಿರ್ತೀನಿ. ಈ ಕಡೆಗೆ ಚಿಕನ್ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯ್ತು ನೋಡಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಫ್ರೈ ಆದ ನೋಡ್ರಿ. ಇವಾಗ ಚಿಕನ್ ಹಾಕ್ಕೊತೀನಿ. ಒಂದು ಸತಿ ಸ್ವಲ್ಪ ನಾನು ಮಸಾಲೆಯನ್ನು ಹಚ್ಕೊಂಡಿದ್ನಲ್ಲ, ಮಸಾಲೆ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೆ. ಇವತ್ತು ಮಸ್ತಾಗಿ ಒಂದು 3-4 ತಾಸಂತೂ ಮ್ಯಾರಿನೇಟ್ ಆಗೈತೆ ನೋಡಿರಿ ಚಿಕನ್ಗೆ. ಮಸ್ತ್ ಟೇಸ್ಟಿ ಅನಿಸ್ತೈತಿ. ನಾವು ಎಷ್ಟು ಮ್ಯಾರಿನೇಟ್ ಮಾಡೋಕೆ ಇರ್ತೀವಲ್ಲ ಸೊ ಅಷ್ಟು. ಮಧ್ಯಾಹ್ನ ಸ್ವಲ್ಪ ಟೈಮ್ ಇತ್ತಲ್ಲ, ಹೀಗಾಗೆಲ್ಲ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸಾಯಂಕಾಲಕ್ಕೆ ಈಸಿ ಆಗ್ತದೆ. ಬೆಳಗ್ಗೆ ತಿಂಡಿಗೆ ಅಂತ ನಾನು ಅವಲಕ್ಕಿ ಮಾಡ್ಕೊಂಡಿದ್ವಿ. ಇನ್ನು ಸಿಗ್ಗಲ್ ಸ್ಕೂಲು ಶುರು ಆಗ್ತೈತಿ. ಮತ್ತು ನಾವು 3ನೇ ತಾರೀಕಿಂದ ಎಕ್ಸಾಮ್ನು ಶುರು ಆಗ್ತಾವೆ. ಸಾರಿ, ಎಕ್ಸಾಮ್ ಅಲ್ಲ, ಟೆಸ್ಟ್. ಸ್ವಲ್ಪ ಒಂದು 2-3 ನಿಮಿಷ ಕುದಿಸ್ಕೊತೀನಿ. ಆಮೇಲೆ ನೀರಂತೂ ನಾನು ಜಾಸ್ತಿ ಹಾಕಂಗಿಲ್ಲ. ಕ್ಲೀನ್ ಸ್ವಲ್ಪ ನಮಗೆ ಚಪಾತಿಗೆ ರೊಟ್ಟಿಗೆ ಆದರೆ ಸಾಕು. ಗೀ ರೈಸ್ ಮಾಡಿನಲ್ಲ, ಹಿಂಗಾಗಿ ಗ್ರೇವಿ ಏನು ಜಾಸ್ತಿ ಹೋಗಲ್ಲ. ಇಲ್ಲಾಂದ್ರೆ ಸ್ವಲ್ಪ ಮತ್ತು ಇನ್ನೊಂದು ಗ್ರೇವಿನೂ ಮಾಡ್ತಿದ್ದೆ. ಸೊ ಇವತ್ತು ಇಷ್ಟ ಮಾಡಾಕ್ತೀನಿ. ಪಿಜ್ಜಾನು ಒಂದು ಐತಲ್ರಿ, ಹಿಂಗಾಗಿ ನಮ್ಮ ಸಿಂಪಲ್ ಪಿಜ್ಜಾ ಬೇಕು. ಮೊದಲೇ ಎಲ್ಲ ತರಕಾರಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳಕತ್ತೀನಿ. ಆಮೇಲೆ ಈಸಿ ಆಗ್ತದಲ್ಲ. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಮತ್ತು ಪನ್ನೀರ್ನ ಹಿಂಗೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊತೀನಿ. ಈ ಸತಿ ಏನು ಮಾಡಕತ್ತೀನಿ ಅಂದರೆ ಬೇರೆನ ಫ್ರೈ ಮಾಡಿ ಇಟ್ಕೊಂಡು ಹಾಕ್ತೀನಿ. ತರಕಾರಿ ಎಲ್ಲ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಏನು ಹೆಚ್ಚಿಟ್ಕೊಂಡಿದ್ದಾರೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ. ಈಗ ಪಿಜ್ಜಾಕ ಒಂದೊಂದು ಇಡೋಕೆ ಶುರು ಮಾಡ್ತೀನಿ. ಚೀಸ್ ಕ್ಯೂಬ್ ಒಂದು ಫ್ರಿಜ್ನಾಗ ಇಟ್ಕೊಂಡಿನಿ.
ರಾತ್ರಿ ಊಟಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ಚಿಕನ್ ಗ್ರೇವಿ ಮತ್ತು ಗೀ ರೈಸು ಮತ್ತು ಸ್ವಲ್ಪ ನಮ್ಮ ಮನೆಯವ್ರಿಗಂತೂ ರೊಟ್ಟಿ ಬೇಕೇ ಬೇಕು. ಪಿಜ್ಜಾ ಅವರು ಅಷ್ಟೊಂದು ತಿನ್ನಂಗಿಲ್ಲ. ನಾನು ಸ್ವಲ್ಪ ಮಕ್ಕಳ ಜೊತೆಗೆ ತಿಂದರೆ ನಮ್ಮ ಮನೆಯವ್ರಿಗಂತೂ ಅಷ್ಟೇ ಇಷ್ಟ ಆಗಂಗಿಲ್ಲ. ಸೊ ಹೀಗಾಗಿ ಅವರಿಗೆ ಒಂದು ಸ್ವಲ್ಪ ರೊಟ್ಟಿ ಮತ್ತು ಗ್ರೇವಿನೂ ಮಾಡಿದ್ದೆ. ಜೊತೆಗೆ ಈ ಪಿಜ್ಜಾ ಎಲ್ಲ ಈಗ ರೆಡಿ ಮಾಡಿಕೊಂಡು ಚೀಸೆಲ್ಲ ತುರಿದು ಹಾಕ್ಕೊಂಡು ಒಂದೊಂದು ಇಟ್ಕೋತಾ ಫ್ರೈ ಪ್ಯಾನ್ ಒಳಗೆ ನಾನು ಕೆಳಗಡೆ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಸೊ ಹಂಗೆ ಬೇಯಿಸ್ಕೊಟ್ರೆ ಆಯ್ತು ಅಂತ ರೆಡಿ ಮಾಡ್ಕೊಂಡಿನಿ. ಒಂದು ಸೈಡು ಕಬಾಬು ಕರೆಯಕತ್ತಿದ್ದೆ. ಸ್ನ್ಯಾಕ್ಸಿಗಂತ ಇದನ್ನು ಮಾಡಿದ್ದೆ ನಾನು. ಸಿದ್ದು ಊಟ ಮಾಡತ್ತ ನೋಡ್ರಿ. ಈಗ ಟೈಮ್ ಬಂದು 9 ಗಂಟೆ ಆಗೈತಿ. ಕಬಾಬು ಮತ್ತು ಪಿಜ್ಜಾ. ಓಕೆ, ಚಿಕನ್ ಪೀಸ್. ಚಿಕನ್ ಲೆಗ್ ಪೀಸ್. ಪಿಜ್ಜಾ ನಡ್ತೈತೆ ನೋಡ್ರಿ. ಒಂದೊಂದು ಪಿಜ್ಜಾ ಮಾಡ್ಕೊಡಕತ್ತೀನಿ ಹುಡುಗರಿಗೆ. ಸೊ ಈಗ ಮತ್ತೊಂದು ಇಟ್ಟೀನಿ. ಕಡೆಗೆ ಕಬಾಬು ಎಲ್ಲ ಕರೆದು ಹಾಕಕತ್ತೀನಿ. ಇಲ್ಲೇ ಚಿಕನ್ ಗ್ರೇವಿನೂ ಐತಿ, ಇಲ್ಲೇ ಕಬಾಬ್ ಐತಿ, ಇಲ್ಲೇ ಪಿಜ್ಜಾ ಐತಿ, ಇಲ್ಲೇ ಸಿದ್ದು ಅದಾನ. 10 ಗಂಟೆ ಅಷ್ಟೊತ್ತಿಗೆ ನಮ್ಮ ಎಲ್ಲರದು ಊಟ ಆಗಿತ್ತು ನೋಡ್ರಿ. ಇನ್ನೂ 2 ತಾಸು ಕಾಯ್ಬೇಕಲ್ಲ. ಕೇಕ್ ಒಂದು ಕಟ್ ಮಾಡೋದಿತ್ತು ನಮ್ಮ ಸಿದ್ದುಗೆ. ಒಂದೊಂದು ಸತಿ ಅವನು ಬೇಗ ಮಲ್ಕೊಂಬಿಡ್ತಾನಲ್ರಿ. ಅವನು ಮಲ್ಕೊಳ್ಳೋದ ಬೇಗ 8:30 9 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಬಿಡ್ತಾನೆ. ಅವನ ಜೊತೆಗೆ ನಾನು ಬೇಗ ಊಟ ಮಾಡಿ ಮಲ್ಕೋತೀವಿ. ಸೊ ಇವತ್ತು ಸ್ವಲ್ಪ ನ್ಯೂ ಇಯರು ಅಂತಂದು ಸೆಲೆಬ್ರೇಷನ್ ಮಾಡೋಕೆ ಕೂತ್ಕೊಂಡಿದ್ವಲ್ಲ ಮಕ್ಕಳೆಲ್ಲ, ಹೀಗಾಗಿ ಸ್ವಲ್ಪ ಲೇಟನ ಆಯ್ತು. ಮತ್ತು ಇನ್ನು ಕೇಕ್ ಕಟ್ಟಿಂಗ್ ಒಂದು ಉಳ್ಕೊಂಡಿತ್ತು. ಧೀರಜನ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಬರ್ತೀನಿ ಅಂತ ಕೆಳಗಡೆ ಹೋಗಿದ್ದ. ಸೊ ನಮ್ಮ ಮನೆಯವರು ಸ್ವಲ್ಪ ಹಂಗೆ ಕೂತ್ಕೊಂಡಿದ್ರು. ಮತ್ತು ಸಿದ್ದುನು ಇನ್ನೇನು ನಿದ್ದೆ ಬರೋ ಮೂಡ್ನಲ್ಲಿ ಇದ್ದ ಅವನು. ಕೇಕ್ ಕಟ್ ಮಾಡಿದ್ದೀವಿ ನೋಡ್ರಿ. ಹೋಮ್ಮೇಡ್ ಕೇಕ್. 12 ಗಂಟೆ ಆಯ್ತು ಕರೆಕ್ಟ್. ಹೊರಗಿಲ್ಲ ಪಟಾಕ್ಷಿ ಶುರುವಾದವು, ಸಪ್ಪಳ. ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್.